ತನ್ನ ಪ್ರೀತಿ ಹೆಂಡತಿ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರೆ ವಿರಾಜ್ ಸುಮ್ಮನೆ ಬಿಡ್ತಾನ. ಅವನನ್ನ ಕೊಂದೇ ಹಾಕ್ತಾನೆ. ವಿರಾಜ್ ಕೋಬ್ರಾ ಕುತ್ತಿಗೆನ ಟೈಟ್ ಮಾಡ್ತಾ ಹೋದಷ್ಟು ಕೋಬ್ರಾ ಮುಖದ ಬಣ್ಣ ಚೇಂಜ್ ಆಗ್ತಾ ಇತ್ತು. ಸುರಭಿ ಹೇಳಿದ್ರು ವಿರಾಜ್ ಬಿಡೋ ಹಾಗೆ ಕಾಣಿಸ್ತಾ ಇರಲಿಲ್ಲ. ವೀರ್ ಪ್ಲೀಸ್ ಬಿಟ್ಬಿಡು ಅವನನ್ನ, ನನಗೆ ತುಂಬಾ ಭಯ ಆಗ್ತಾ ಇದೆ. ವೀರ್ ಪ್ಲೀಸ್ ಲೀವ್ ಹಿಮ್ ಅಂತ ಜೋರಾಗಿ ಕೂಗಿದ್ಲು. ಅವಳು ಹಾಗೆ ಕೂಗ್ತಿದ್ದ ಹಾಗೆ ವಿರಾಜ್ ಪಟ್ಟನೆ ಕೋಬ್ರಾ ಕುತ್ತಿಗೆ ಬಿಟ್ಟ. ಅವನ ಕಣ್ಣಲ್ಲಿರೋ ಬೆಳಕು ಮಾಯ ಆಯಿತು. ಕೋಬ್ರಾ ಜೋರಾಗಿ ಕೆಮ್ತ ಭಯದಿಂದ ವಿರಾಜ್ನ ನೋಡ್ತಾ ಇದ್ದ. ವಿರಾಜ್ ಸಿಟ್ಟನ್ನ ಮೊದಲನೇ ಬಾರಿ ನೋಡಿದ ಸುರಭಿ ಗಡಗಡ ಅಂತ ನಡಗ್ತಾ ಇದ್ಲು. ಅದನ್ನ ಗಮನಿಸಿ ವಿರಾಜ್ ತನ್ನ ಬೊಗ್ಸೆನಲ್ಲಿ ಅವಳ ಮುಖ ಹಿಡ್ಕೊಂಡು ಶ್ ಡೋಂಟ್ ವರಿ ರಿಲ್ಯಾಕ್ಸ್ ಅಂತ ಹೇಳ್ತಾ ಅವಳನ್ನ ಸಮಾಧಾನ ಮಾಡ್ದ. ಅವನು ತನ್ನ ಹೆಂಡತಿ ಮ್ಯಾಟರಲ್ಲಿ ಎಷ್ಟು ಪೊಸೆಸಿವ್ ಆ್ಯಂಡ್ ಪ್ರೊಟೆಕ್ಟಿವ್ ಆಗಿದ್ದಾನೆ ಅಂತ ರೋಹನ್ ಮತ್ತೆ ಅವನ ಫ್ರೆಂಡ್ಸ್ ಎಲ್ರಿಗೂ ಅರ್ಥ ಆಯಿತು. ಆದರೆ ಕೋಬ್ರಾ ಕಣ್ಣಲ್ಲೇ ವಿಷ ಕಕ್ತಾ, ಹೇಯ್ ನನ್ನೇ ಸಾಯಿಸೋಕೆ ನೋಡ್ತೀಯಾ? ನಮ್ಮ ಬಾಸ್ಗೆ ಏನಾದರೂ ಗೊತ್ತಾದ್ರೆ ನಿನ್ನ ಕೈ ಕಾಲು ಮುರಿದು ನಾಯಿ ನರಿಗೆ ಹಂಚ್ತಾರೆ ಅಂತ ಮತ್ತೆ ಹೆದರಿಸ್ದ. ನಾಯಿ ಬಾಲ ಡೊಂಕು ಅಂತ ದೊಡ್ಡೋರು ನಿನ್ನಂತವ್ರು ನೋಡೇ ಹೇಳಿರ್ಬೇಕು. ಇಷ್ಟು ಮಾಡಿದ್ರು ನಿಂಗೆ ಬುದ್ಧಿ ಬರಲಿಲ್ಲ ಅಲ್ವಾ ಅಂತ ಕೇಳ್ತಾ ವಿರಾಜ್ ಮತ್ತೆ ಅವನ ಕೆನ್ನೆಗೆ ರಪ ರಪ ಅಂತ ಬಾರಿಸ್ದ. ಏಯ್ ನಮ್ಮ ಅಣ್ಣಂಗೆ ಹೊಡೆದ್ರೆ ಸುಮ್ಮನೆ ಇರಲ್ಲ. ಈಗ ತಾನೇ ಸತ್ಯಜಿತ್ ಬಾಸ್ಗೆ ಕಾಲ್ ಮಾಡಿ ಎಲ್ಲ ವಿಷಯನೂ ತಿಳಿಸಿದೀವಿ. ಅವ್ರು ಯಾವುದೇ ಟೈಮಲ್ಲಿ ಬೇಕಾದ್ರೆ ಇಲ್ಲಿ ಬರ್ಬೋದು. ನೀವೆಲ್ಲರೂ ನಮ್ಮ ಬಾಸ್ ಕೈಯಿಂದ ಸಾಯೋದಂತೂ ಗ್ಯಾರಂಟಿ. ಅವ್ರು ನಿಮ್ ಯಾರನ್ನೂ ಸುಮ್ಮನೆ ಬಿಡಲ್ಲ ಅಂತ ಕೋಬ್ರಾ ಗ್ಯಾಂಗ್ ಎಲ್ರೂ ನೋಡ್ತಾ ಹೇಳಿದ್ರು. ಸತ್ಯಜಿತ್ ಹೆಸರು ಕೇಳ್ತಿದ್ದ ಹಾಗೆ ವಿರಾಜ್ ತುಟಿ ಅಂಚಲಿ ನಗು ಮೂಡ್ತು. ಅದನ್ನ ನೋಡಿ ಲಾಸ್ಯ, ಅಯ್ಯ ಮಾಡೋದೆಲ್ಲ ಮಾಡಿ ಈಗ ಸ್ಮೈಲ್ ಮಾಡ್ತಾ ನಿಂತಿದ್ದಾನೆ ಈ ವಿರಾಜ್. ಸತ್ಯಜಿತ್ ಎಷ್ಟು ದೊಡ್ಡ ರೌಡಿ ಅಂತ ನಿನ್ಗೆ ಗೊತ್ತಾ? ನೀನ್ ಪ್ರಾಬ್ಲಮ್ ಸಿಕ್ಕಾಕೊಂಡಿದ್ದಲ್ದೆ ನಮ್ಮನ್ನು ಎಳಿತಾ ಇದ್ಯಾ ಅಂತ ಸಿಟ್ಟಿಂದ ಹೇಳಿದ್ಲು. ಸತ್ಯಜಿತ್ ಹೆಸರು ಎಲ್ರೂ ಮೈಯಲ್ಲೂ ನಡ್ಕ ಹುಟ್ಟಿಸಿತ್ತು. ಒಂದು ಮೂಲೆಯಲ್ಲಿ ರೋಹನ್ ಕೂಡ ಗಡಗಡ ಅಂತ ನಡುಕ್ತಾ ನಿಂತಿದ್ದ. ವೀರ್ ಪ್ಲೀಸ್, ಆ ಸತ್ಯಜಿತ್ ಎಷ್ಟು ಸ್ಟ್ರಾಂಗ್ ಅಂತ ಗೊತ್ತು ತಾನೆ. ನಮ್ಮ ಹತ್ರ ಅವನನ್ನು ಫೇಸ್ ಮಾಡೋಕ್ಕಾಗಲ್ಲ. ಆಗಿದ್ದು ಆಗೋಯ್ತು. ಪ್ಲೀಸ್ ಇವನನ್ನ ಬಿಟ್ಬಿಡು, ನಾವು ಆದಷ್ಟು ಬೇಗ ಇಲ್ಲಿಂದ ಹೋಗೋಣ ಬಾ ಅಂತ ಹೇಳ್ತಾ ಸುರ್ಬಿ ಅವನ ಕೈ ಎಳೆದ್ಲು. ಹಾ, ನೀವೆಲ್ಲ ಈಸಿಯಾಗಿ ತಪ್ಪಿಸ್ಕೊಂಡು ಹೋಗ್ಬೋದು ಅನ್ಕೊಂಡಿದ್ದೀರಾ? ಚಾನ್ಸೇ ಇಲ್ಲ. ನಮ್ಮ ಬಾಸ್ ಬರ್ತಿದ್ದ ಹಾಗೆ ನಿಮ್ಮೆಲ್ರೂ ಸಾಯಿಸಿ ನದಿಗೆ ಬಿಸಾಕ್ತಾರೆ, ನೋಡ್ತಾ ಇರಿ ಅಂತ ಕೋಬ್ರಾ ಮತ್ತಷ್ಟು ಜೋರಾಗಿ ವಾರ್ನ್ ಮಾಡ್ದ. ವಿರಾಜ್ ತನ್ನ ಒಂದು ಕೈಯಲ್ಲಿ ಕೋಬ್ರನ್ನ ಕುತ್ತಿಗೆ ಹಿಡಿದು ಇನ್ನೊಂದು ಕೈಲಿ ರೋಹನ್ ಕುತ್ತಿಗೆ ಹಿಡಿದು ದರ ದರ ಅಂತ ಇಬ್ರನ್ನು ಎಳ್ಕೊಂಡು ಹೊರಗಡೆ ಹೊರಟ. ಎಲ್ಲ ದಂಗಾಗಿ ನೋಡ್ತಿರುವಾಗಲೇ ಕೋಬ್ರಾ ತಮ್ಮ ಕೂಡ ಹೊರಗೆ ಹೋದ. ವೀರ್ ನೋ, ನಿಂತ್ಕೋ ಅಂತ ಸುರಭಿ ಭಯ ಆತಂಕದಲ್ಲಿ ಕೂಗ್ತಾ ಓಡ್ ಬರ್ತಿರೋದು ನೋಡಿ, ನೀನ್ ಪಾರ್ಟಿ ಹಾಲಲ್ಲೇ ಇರು, ನಾನು ಹೇಳೋ ತನಕ ಹೊರಗಡೆ ಬರಬೇಡ ಅಂತ ಅವಳಿಗೆ ಹೇಳ್ತಾ ವಿರಾಜ್ ಹೊರಗಡೆ ಹೋಗಿ ಮೇನ್ ಡೋರ್ ಕ್ಲೋಸ್ ಮಾಡ್ದ. ತನ್ನ ಹೆಂಡತಿ ಸೇಫ್ಟಿಗೋಸ್ಕರ ಇಷ್ಟೆಲ್ಲ ಮಾಡ್ತಾ ಇರೋ ವಿರಾಜ್ ಬಿಹೇವಿಯರ್ ಸುರಭಿ ಹಾರ್ಟನ್ನ ಟಚ್ ಮಾಡಿತ್ತು. ಅವಳ ಮನಸ್ಸಿನ ಮೂಲೆಯಲ್ಲಿ ವಿರಾಜ್ ಬಗ್ಗೆ ಫೀಲಿಂಗ್ಸ್ ಹುಟ್ಟೋಕೆ ಶುರುವಾಗಿತ್ತು. ಆದರೆ ಅದೇನು ಅಂತ ಅವಳಿಗೂ ಗೊತ್ತಾಗ್ಲಿಲ್ಲ. ಹೊರಗಡೆ ಕಾರಿಡಾರಲ್ಲಿರೋ ಚೇರಲ್ಲಿ ವಿರಾಜ್ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತ್ಕೊಂಡ. ಹಾಗೆ ಅವನ ಎದುರಿಗೆ ರೋಹನ್ ಮತ್ತೆ ಕೋಬ್ರಾ ಮಂಡಿಯವ್ರು ಕೂತಿದ್ರು. ಅವರಿಬ್ಬರ ಹಿಂದೆ ಕೋಬ್ರಾ ಗ್ಯಾಂಗ್ ಸತ್ಯಜಿತ್ ಬರೋದನ್ನೇ ಕಾಯ್ತಾ ನಿಂತಿದ್ರು. ಈ ವಿರಾಜ್ ಎಷ್ಟೇ ಸ್ಟ್ರಾಂಗ್ ಇದ್ರು ನಮ್ಮ ಸತ್ಯಜಿತ್ ಬಾಸ್ ಬರ್ತಿದ್ದ ಹಾಗೆ ಇವನ್ ಪುಂಗಿ ಬಂದಾಗುತ್ತೆ ಅಂತ ಆ ಗ್ಯಾಂಗ್ ಮಾತಾಡ್ಕೊಳ್ತಾ ಇತ್ತು. 15 ನಿಮಿಷ ಆಗ್ತಿದ್ದ ಹಾಗೆ ಅವ್ರ ರೆಸಾರ್ಟ್ ಮುಂದೆ 2 ದೊಡ್ಡ ಕಾರ್ ಬಂದು ನಿಲ್ತು. ಅದರಿಂದ ಬ್ಲ್ಯಾಕ್ ಕಲರ್ ಕೋಟ್ ಹಾಕಿರೋ ಸತ್ಯಜಿತ್ ಬಾಯಲ್ಲಿ ಸಿಗಾರ್ ಇಟ್ಕೊಂಡು ಕೆಳಗಿಳ್ದ. ಅವನ ಹಿಂದೆ 10 ಜನ ಬಾಡಿಗಾರ್ಡ್ಸ್ ಕೂಡ ಕೈಯಲ್ಲಿ ಗನ್ ಹಿಡ್ಕೊಂಡು ಅವನ ಹಿಂದೆ ಬರ್ತಾ ಇದ್ರು. ತಮ್ಮ ಬಾಸನ್ನ ನೋಡಿ ಅಲ್ಲಿರೋರೆಲ್ಲರೂ ಖುಷಿ ಪಟ್ರೆ ವಿರಾಜ್ ಮುಖದಲ್ಲಿ ಯಾವುದೋ ಒಂದು ವಿಚಿತ್ರವಾದ ಸ್ಮೈಲ್ ಇತ್ತು. ಸತ್ಯಜಿತ್ ಕಾರಿಡಾರ್ ಹತ್ರ ಬರ್ತಿದ್ದ ಹಾಗೆ ಅಲ್ಲಿ ಕೂತಿರೋ ವಿರಾಜ್ನ ನೋಡಿ, ವಿರಾಜ್ ಸರ್ ನೀವಿಲ್ಲಿ ಅಂತ ಆಶ್ಚರ್ಯದಿಂದ ಕೇಳ್ದ. ಆಗ ಕೋಬ್ರಾ ಎದ್ದು ನಿಂತು, ಬಾಸ್ ಈ ಗಲಾಟೆ ನಡೆಯೋದಕ್ಕೆ ಇವನೇ ಕಾರಣ. ನಾನ್ ನಿಮ್ ಹೆಸರು ಹೇಳಿದ್ಮೇಲೂ ನಂಗೆ ಹೊಡೆಯೋ ಧೈರ್ಯ ಮಾಡಿದಾನೆ. ಅವನ್ನ ಸುಮ್ಮನೆ ಬಿಡಬೇಡಿ ಅಂತ ಚಾಡಿ ಹೇಳ್ದ. ಆದ್ರೆ ಸತ್ಯಜಿತ್ ಅವನ ಮಾತನ್ನ ಇಗ್ನೋರ್ ಮಾಡ್ತಾ, ವಿರಾಜ್ ಸರ್ ಏನಾಯ್ತು, ಯಾಕೆ ಸಿಟ್ಟು ಮಾಡ್ಕೊಂಡಿದ್ದೀರಾ ಅಂತ ಭಯದಿಂದ ಕೇಳ್ದ. ಆದ್ರೆ ವಿರಾಜ್ ಏನೂ ಮಾತಾಡದೆ ಸೈಲೆಂಟ್ ಆಗಿ ಲುಕ್ ಕೊಡ್ತಾ ಇದ್ದ. ಆ ಸೈಲೆಂಟ್ ಲುಕ್ಗೆ ಸತ್ಯಜಿತ್ಗೆ ಇನ್ನೂ ಭಯ ಹುಟ್ಟಿಸ್ತಾ ಇತ್ತು. ಏರಿಯಾಕ್ಕೆ ಡೌನ್ ಆಗಿರೋ ಸತ್ಯಜಿತ್ ಒಬ್ಬ ಮಾಮೂಲಿ ವ್ಯಕ್ತಿ ಎದುರು ಭಯದಿಂದ ಬಿಹೇವ್ ಮಾಡ್ತಿರೋದು ನೋಡಿ ಕೋಬ್ರಾ ಮತ್ತೆ ಅವನ ಗ್ಯಾಂಗ್ಗೆ ಆಶ್ಚರ್ಯ ಆಯ್ತು. ಏನ್ ಬಾಸ್ ನೀವು ಅವನಿಗೆ ಸರಿಯಾಗಿ ಬುದ್ಧಿ ಕಲ್ಸೋದ್ ಬಿಟ್ಟು
ತುಂಬ ಪೊಲೈಟಾಗಿ ಮಾತಾಡ್ತಾ ಇದ್ದೀರಲ್ಲ, ಯಾಕೆ? ನೀವು ಇವನಿಗೆ ಭಯ ಪಡೋ ಅವಶ್ಯಕತೆ ಇಲ್ಲ ಬಾಸ್, ಇವನೊಬ್ಬ ಯೂಸ್ಲೆಸ್ ಫೆಲೋ ಅಂತ ಕೋಬ್ರಾ ಸಿಟ್ಟಿಂದ ಹೇಳ್ದ. ಆಗ ಸತ್ಯಜಿತ್ ಸಿಟ್ಟಿಂದ ಕೋಬ್ರಾ ಕಡೆ ಒಂದು ಲುಕ್ ಕೊಟ್ಟು ಸುಮ್ಮನಿರೋಕೆ ಹೇಳ್ದ. ನೀವು ಹೇಳಿ ಸರ್, ಈ ಕೋಬ್ರಾ ಕಡೆಯಿಂದ ನಿಮ್ಗೇನಾದರೂ ತೊಂದರೆ ಆಯ್ತಾ ಅಂತ ಸತ್ಯಜಿತ್ ಡೌಟಿಂದ ಕೇಳಿದಾಗ ವಿರಾಜ್ ಸ್ಟೈಲಾಗಿ ಎದ್ದು ನಿಂತ. ಪಾಕೆಟ್ ಒಳಗೆ ಕೈ ಹಾಕೊಂಡು, ಈ ಕೋಬ್ರಾ ನನ್ನ ಹೆಂಡತಿ ಮೇಲೆ ಕಣ್ಣು ಹಾಕಿದ್ದಾನೆ, ನೀನೇ ಹೇಳು ಇವನಿಗೇನು ಮಾಡಬೇಕು ಅಂತ ಕೇಳಿದಾಗ ಸತ್ಯಜಿತ್ ಮೈ ನಡ್ಗೋಕ್ ಶುರುವಾಯಿತು. ಅಯ್ಯೋ ದೇವ್ರೆ, ಅವತ್ತು ವಿರಾಜ್ ಸರ್ ಕಣ್ಣಲ್ಲಿ ಕಂಡ ಬೆಂಕಿ ನೆನೆಸ್ಕೊಂಡ್ರೆ ಈಗಲೂ ನನಗೆ ರಾತ್ರಿ ನಿದ್ದೆ ಬರಲ್ಲ. ಅಂಥದ್ರಲ್ಲಿ ಈ ಕೋಬ್ರಾ ಇವ್ರ ಹತ್ರನೇ ಗಲಾಟೆ ಮಾಡ್ಕೋಬೇಕಿತ್ತಾ? ಏನಪ್ಪ ಮಾಡಲಿ ಈಗ ಅಂತ ಯೋಚನೆ ಮಾಡ್ತಾ ಇದ್ದ. ಬಾಸ್, ಏನು ಯೋಚನೆ ಮಾಡ್ತಾ ಇದ್ದೀರಾ? ಮೊದಲು ಇವನಿಗೆ 4 ಕೊಟ್ಟು ಅಂತ ಕೋಬ್ರಾ ಹೇಳ್ತಾ ಇದ್ದಾಗ ಸತ್ಯಜಿತ್ ಅವನ ಕೆನ್ನೆಗೆ ರಪ ರಪ ಅಂತ ಹೊಡಿತಾ, ಮುಚ್ಚೋ ಬಾಯಿ, ಇನ್ನೊಂದು ವರ್ಡ್ ನಿನ್ನ ಬಾಯಿಂದ ಹೊರಗೆ ಬಂದ್ರು ನಾನಿನ್ನ ಇಲ್ಲೇ ಸಾಯಿಸ್ತೀನಿ. ಮೊದಲು ನೀವೆಲ್ಲ ವಿರಾಜ್ ಸರ್ ಕಾಲಿಗೆ ಬಿದ್ದು ಸಾರಿ ಕೇಳಿ ಅಂತ ಅವನನ್ನ ವಿರಾಜ್ ಕಾಲ್ ಹತ್ರ ತಳ್ದ. ಸತ್ಯಜಿತ್ ಆರ್ಡರ್ ಮಾಡ್ತಿದ್ದ ಹಾಗೆ ಕೋಬ್ರಾ ಮತ್ತೆ ಅವನ ಕಡೆಯವರು ತುಟಿಕ್ ಪಿಟಿಕ್ ಅಂದೆ ಅವನ ಕಾಲ್ ಹಿಡ್ಕೊಂಡ್ರು. ಇಡೀ ಏರಿಯಾಕ್ಕೆ ಡಾನ್ ಆಗಿರೋ ಸತ್ಯಜಿತ್ ವಿರಾಜ್ಗೆ ಭಯ ಪಡ್ತಾ ಇರೋದು ನೋಡಿ ರೋಹನ್ಗೆ ಆಶ್ಚರ್ಯ ಆಯಿತು. ಇನ್ಫ್ಯಾಕ್ಟ್ ಪಾರ್ಟಿ ಮುಗಿದ ಮೇಲೆ ತನ್ನ ತಂದೆಗೆ ಹೇಳಿ ವಿರಾಜ್ನ ಕೊಲ್ಲೋ ಪ್ಲಾನ್ ಮಾಡಿದ್ದ. ಆದರೆ ಈಗ ತನ್ನ ಪ್ಲಾನ್ ಎಲ್ಲ ನೆನೆಸ್ಕೊಂಡು ಅವನಿಗೆ ನಗು ಬಂತು. ಯಾಕಂದ್ರೆ ಸತ್ಯಜಿತ್ ಅಂತ ಡಾನೇ ಅವನ ಮುಂದೆ ತಲೆ ಬಾಗಿದ್ದಾನೆ ಅಂದರೆ ನಾನು ಯಾವ ಲೆಕ್ಕ ಅನ್ನಿಸ್ತು. ತಕ್ಷಣ ಅವನು ಕೂಡ ವಿರಾಜ್ ಕಾಲ್ ಹಿಡ್ಕೊಂಡು, ಐ ಆಮ್ ಸಾರಿ ವಿರಾಜ್, ನಾನು ನಿನಗೆ ತುಂಬ ಇನ್ಸಲ್ಟ್ ಮಾಡಿದೆ, ನೀನು ಇಷ್ಟು ಪವರ್ಫುಲ್ ಅಂತ ಗೊತ್ತಿರಲಿಲ್ಲ ಅಂತ ಹೇಳ್ದ. ನಂತರ ವಿರಾಜ್ ಜೇಬೊಳಗೆ ಕೈ ಹಾಕ್ಕೊಂಡು, ಈಗಲಾದರೂ ನಿನ್ನ ಸ್ಥಾನ ಎಲ್ಲಿ ಅಂತ ಗೊತ್ತಾಯ್ತಲ್ಲ ಸತ್ಯಜಿತ್, ಇನ್ನು ಮುಂದೆ ನಿನ್ನ ಹುಡುಗರು ನನ್ನ ಕಣ್ಣಿಗೆ ಬಿದ್ದರು ಅಂದರೆ ನಾನು ಅವ್ರನ್ನ ಶೂಟ್ ಮಾಡ್ತೀನಿ ಅಂತ ವಾರ್ನ್ ಮಾಡಿ ಪಾರ್ಟಿ ಹಾಲು ಒಳಗೆ ಹೋದ. ಅವನು ಒಳಗೆ ಹೋಗ್ತಿದ್ದ ಹಾಗೆ ಸತ್ಯಜಿತ್, ಏಯ್ ಯಾರನ್ನೋ ಎದುರು ಹಾಕೊಂಡ್ರಿ ನೀವು? ಅವ್ರು ಯಾರು, ಅವ್ರ ಪವರ್ ಏನು ಅಂತ ನಿಮ್ಗಿನ್ನೂ ಗೊತ್ತಿಲ್ಲ, ಅವ್ರೊಂಥರ ಡಾನ್ಗೆ ಡಾನ್ ಇದ್ದ ಹಾಗೆ, ಬನ್ನಿ ಎಲ್ರು ಅಂತ ಹೇಳ್ತಾ ತನ್ನ ಗ್ಯಾಂಗನ್ನ ಕರ್ಕೊಂಡು ಹೊರಟ. ಒಳಗಡೆ ಸುರಭಿ ಟೆನ್ಷನ್ನಿಂದ ಆ ಕಡೆ ಈ ಕಡೆ ಓಡಾಡ್ತಾ ಇದ್ಲು. ನಂತರ ವಿರಾಜ್ ಡೋರ್ ಓಪನ್ ಮಾಡಿ ಒಳಗೆ ಬರ್ತಿದ್ದ ಹಾಗೆ ಓಡ್ ಹೋಗಿ, ವೀರ್ ನಿನ್ಗೇನೂ ಆಗಿಲ್ಲ ತಾನೆ? ಆ ಸತ್ಯಜಿತ್ ನಿನ್ಗೇನೂ ಮಾಡಿಲ್ಲ ತಾನೆ ಅಂತ ಅವನ ಮೈನೆಲ್ಲ ಚೆಕ್ ಮಾಡ್ತಾ ಗಾಬರಿಯಲ್ಲಿ ಕೇಳಿದ್ಲು. ಅವಳು ಮನ್ಸಲ್ಲಿ ತನ್ನ ಬಗ್ಗೆ ಇರೋ ಕಾಳಜಿ ನೋಡಿ ವಿರಾಜ್ಗೆ ಖುಷಿ ಆಯ್ತು. ಕೇವಲ ಪಾಕೆಟ್ FM ನಲ್ಲಿ ಈಗಲೇ ಡೌನ್ಲೋಡ್ ಮಾಡಿ ಹಾಗೂ ಕೇಳಿ ವಿರಾಜ್ನ ಅದ್ಭುತ ಕತೆ ವೀರಮಾಣಿಕ್ಯ. ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ.